ವೆಲ್ಕಮ್ ಟು ಮೈ ಚಾನಲ್. ನಾನ್ ರೇಖಾ. ಇವತ್ತಿನ ವಿಡಿಯೋ ಬಂದು ಯಾವ್ದ್ರ ಬಗ್ಗೆ ಅಂದ್ರೆ ವೋಟರ್ ಐಡಿ ಕಾರ್ಡ್ ಅಲ್ಲಿ ತಿದ್ದುಪಡಿ ಬಗ್ಗೆ. ಲಾಸ್ಟ್ ವಿಡಿಯೋದಲ್ಲಿ ಹೊಸದಾಗಿ ವೋಟರ್ ಐಡಿ ಕಾರ್ಡ್ ಹೇಗ್ ಮಾಡೋದು, ಅದ್ರ ಪ್ರೊಸೀಜರ್ ಏನು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅಂದ್ರೆ 18 ವರ್ಷ ಮೇಲ್ಪಟ್ಟವರು ಯಾವ ಪ್ರೊಸೀಜರ್ ನ ಫಾಲೋ ಮಾಡಬೇಕು ಅನ್ನೋದು ತಿಳಿಸ್ಕೊಟ್ಟಿದೀನಿ. ಮತ್ತೆ ಬೇರೆ ಊರಿಂದ ಈ ಊರಿಗೆ ಬಂದು ಈ ಊರಿನ ವೋಟರ್ ಐಡಿ ಕಾರ್ಡ್ ಮಾಡಿಸೋದು ಹೇಗೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಾನ್ ತಿಳಿಸ್ತಾ ಇರೋದು ವೋಟರ್ ಐಡಿ ಕಾರ್ಡ್ ಅಲ್ಲಿ ಯಾವ್ದಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಅಥವಾ ನೇಮ್ ಚೇಂಜಸ್ ಆದ್ರೆ, ಜೆಂಡರ್ ಚೇಂಜ್ ಆದ್ರೆ, ಈ ರೀತಿ ನೇಮ್ ತಂದೆ ಹೆಸರು ಚೇಂಜ್ ಆದ್ರೆ, ಗಂಡನ ಹೆಸರು ಚೇಂಜ್ ಆಗಿದ್ರೆ, ಈ ರೀತಿ ಯಾವುದೇ ಪ್ರಾಬ್ಲಮ್ ಚೇಂಜಸ್ ಆಗಿದ್ರೆ ಸೊ ಇದ್ರ ಬಗ್ಗೆ ಯಾವ ಫಾರಂ ಹಾಕ್ಬೇಕು ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ. ಹಾಗಿದ್ರೆ ಅದಕ್ಕೂ ಮೊದಲು ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ. ಸೊ ಬನ್ನಿ. ಹಾಗಿದ್ರೆ ತಿದ್ದುಪಡಿ ಬಗ್ಗೆ ಯಾವ್ದು ಫಾರಂ 8 ಬಗ್ಗೆ ತಿಳಿಸ್ತಾ ಇದ್ದೀನಿ. ಫಾರಂ 8 ಯಾವ್ದಕ್ಕೆ ಅಂದ್ರೆ ವೋಟರ್ ಐಡಿ ಕಾರ್ಡ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ, ನೇಮ್ ಚೇಂಜ್ ಆಗಿದ್ರೆ, ಗಂಡನ ಹೆಸರು ಚೇಂಜ್ ಆಗಿದ್ರೆ, ತಂದೆ ಹೆಸರು ಚೇಂಜ್ ಆಗಿದ್ರೆ ಅಥವಾ ಜೆಂಡರ್ ಚೇಂಜ್ ಆಗಿದೆ, ಇಂಥವ್ರು ಏನ್ ಮಾಡ್ಬೇಕು ಅಂದ್ರೆ ಫಾರಂ 8 ನ ಫಿಲ್ ಅಪ್ ಮಾಡಬೇಕಾಗುತ್ತೆ. ಫಾರಂ 8 ಹೇಗಿರುತ್ತೆ ಅಂದ್ರೆ ಈ ರೀತಿ ಇರುತ್ತೆ. ಇದು ಫಾರಂ 8. ಇದು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಫಿಲ್ ಅಪ್ ಮಾಡಿ ಇಲ್ಲಿ ಒಂದು ಫೋಟೋಗ್ರಾಫ್ ಅನ್ಸಿ ಏನ್ ಚೇಂಜ್ ಆಗಿದೆ, ನಿಮ್ದು ನೇಮ್ ಏನಾದ್ರು ಚೇಂಜ್ ಆಗಿರೋದ್ರ ಬಗ್ಗೆ, ಅಂದ್ರೆ ಸ್ಪೆಲ್ಲಿಂಗ್ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಅಥವಾ ಏನ್ ಚೇಂಜಸ್ ಆಗಿದೆ ಅನ್ನೋದು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಫಿಲ್ ಅಪ್ ಮಾಡಿಬಿಟ್ಟು ಇದಕ್ಕೆ ನೀವು ಪ್ರೆಸೆಂಟ್ ವೋಟರ್ ಐಡಿ ಕಾರ್ಡ್ ಜೆರಾಕ್ಸ್ ಕಾಪಿ ಅಟ್ಯಾಚ್ ಮಾಡಿ, ಮತ್ತೆ ನಿಮ್ಮ ಹತ್ರ ಇರೋ ನಿಮ್ದು ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿ ಅಟ್ಯಾಚ್ ಮಾಡಿ BLO ಕೈಗೆ ತಗೊಂಡು ಕೊಡಿ. ನಿಮ್ಗೆ ಹೊಸ ವೋಟರ್ ಐಡಿ ಕಾರ್ಡ್ ಬಂದಾಗ ಅವರೇ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಇಷ್ಟು ನೀವು ಮಾಡಬೇಕಾಗಿರೋ ಅಂದ್ರೆ ತಿದ್ದುಪಡಿ ಬಗ್ಗೆ ಈ ಫಾರಂ 8 ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಯಾವ್ದ್ರ ಬಗ್ಗೆ ಕೊಡ್ತಾ ಇದ್ದೀನಿ ಅಂದ್ರೆ ಅದೇ ಊರಲ್ಲಿದ್ದು ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಶಿಫ್ಟ್ ಆದವ್ರ ಬಗ್ಗೆ. ಅಂದ್ರೆ ಅದೇ ಊರಿನಲ್ಲಿದ್ದು ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಶಿಫ್ಟ್ ಆದ್ರೆ ಅಡ್ರೆಸ್ ಚೇಂಜ್ ಆಗುತ್ತೆ. ಸೊ ಈ ಅಡ್ರೆಸ್ ಹೇಗ್ ಚೇಂಜ್ ಮಾಡ್ಕೊಬೇಕು ಅಂದ್ರೆ ಇದೇ ಫಾರಂ 8 ಅಲ್ಲಿ ಎ ಬರುತ್ತೆ. ಅಂದ್ರೆ ಫಾರಂ 8A ನ ತಗೊಂಡು ಅದನ್ನ ಕಂಪ್ಲೀಟ್ ಫಿಲ್ ಅಪ್ ಮಾಡಿ, ನಿಮ್ ಕರೆಕ್ಟ್ ಪ್ರೆಸೆಂಟ್ ಅಡ್ರೆಸ್ ಹಾಕಿ, ನಿಮ್ಮ ಹತ್ರ ಯಾವ್ದು ಐಡಿ ಕಾರ್ಡ್ ಇದೆಯೋ ಅದರ ಜೆರಾಕ್ಸ್ ಕಾಪಿ ಹಾಕಿ, ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಅನ್ನೋದು ಕಾಮನ್ ಆಗಿರೋದ್ರಿಂದ ಎಲ್ಲ ಪ್ರತಿಯೊಂದಕ್ಕೂ ಅಟ್ಯಾಚ್ ಮಾಡಲೇಬೇಕಾಗುತ್ತೆ. ಆಧಾರ್ ಕಾರ್ಡ್ ಜೆರಾಕ್ಸ್ ಹಾಕಿ BLO ಕೈಗೆ ತಗೊಂಡೋಗ್ಕೊಡಿ. ನಿಮ್ಗೆ ಹೊಸದಾಗಿ ಅಡ್ರೆಸ್ ಚೇಂಜ್ ಆಗಿರೋ ವೋಟರ್ ಐಡಿ ಕಾರ್ಡ್ ಬಂದಾಗ ಅವರೇ ನಿಮ್ಗೆ ಕಾಲ್ ಮಾಡಿ ತಿಳಿಸ್ತಾರೆ. ಸೊ ಇದು ಅಡ್ರೆಸ್ ಚೇಂಜ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಮಂತ್ ಅಂದ್ರೆ November 15th ಲಾಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ BLOಗಳು ಅಪ್ಲಿಕೇಶನ್ಸ್ ನ ರಿಸೀವ್ ಮಾಡ್ಕೊಳೋದಕ್ಕೆ. ಯಾಕೆಂದ್ರೆ ಡಿಸೆಂಬರ್ MLA ಎಲೆಕ್ಷನ್ ಇರೋದ್ರಿಂದ ನೆಕ್ಸ್ಟ್ ಮಂತ್ 15th ಲಾಸ್ಟ್ ಮಾಡ್ತಾ ಇದ್ದಾರೆ ರಿಸೀವ್ ಮಾಡ್ಕೊಳಕ್ಕೆ. ಸೊ ಈ ಕೂಡಲೇ ಬೇಗ ನೀವು ನಿಮ್ಮ ಏರಿಯಾ BLO ಯಾರು ಅಂತ ತಿಳ್ಕೊಂಡು ಏನಾದ್ರು ಚೇಂಜಸ್ ಇದ್ರೆ ಚೇಂಜಸ್ ಮಾಡ್ಕೊಬೇಕಾಗಿದ್ರೆ ಪ್ಲೀಸ್ ಹೋಗಿ ಬೇಗ ಅಪ್ಲೈ ಮಾಡಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೇನೆ. ಟಿಲ್ ದೆನ್ ಬಾಯ್.